ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ, ನಮ್ಮ ಯೂಟ್ಯೂಬ್ ಮೇಲೂ ಕೂಡ ಇರಲಿ. ನೋಡಿ ಸರ್, ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಬಂದು ಇದೇ ಸೋಮವಾರ, ಬರುವ ಸೋಮವಾರ 16ನೇ ತಾರೀಕು ಇದೆ. ಜೊತೆಗೆ ಸೋಷಿಯಲ್ ಕೂಡ ಇದೆ. ಈಗಾಗಲೇ ತಾವುಗಳು ಫಿಸಿಕ್ಸ್ ಎಕ್ಸಾಮು, ಕೆಮಿಸ್ಟ್ರಿ, ಮ್ಯಾಥ್ಸು, ನಂತರದಲ್ಲಿ ಬಯೋ ಹಾಗೂ ಎಕನಾಮಿಕ್ಸು, ಹಿಸ್ಟ್ರಿ, ಇಂಗ್ಲೀಷು, ಕನ್ನಡ ಎಕ್ಸಾಮ್ ಮುಗಿದು ಹೋಗಿವೆ. ಎಲ್ಲ ಸಬ್ಜೆಕ್ಟಿನ ಕೀ ಆನ್ಸರ್ಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ತಾವುಗಳು ಪಡೆದುಕೊಳ್ಳಬಹುದು. ಸರ್, ನನಗೆ ಕಂಪ್ಯೂಟರ್ ಸೈನ್ಸಲ್ಲಿ ಔಟ್ ಆಫ್ ಔಟ್ ಬೇಕು, ನಾನು ಫೇಲ್ ಆಗಿದ್ದೀನಿ, ಬರೇ ಪಾಸ್ ಆಗಬೇಕು ಸರ್, ಐ ವಾಂಟ್ ಟು ಇಂಪ್ರೂವ್ ಮೈ ಕಂಪ್ಯೂಟರ್ ಸೈನ್ಸ್ ಮಾರ್ಕ್ಸ್ ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಮಾಡಲ್ ಕ್ವಶನ್ ಪೇಪರ್ 1, 2, 3 ಫುಲ್ ಕೀ ಆನ್ಸರ್, ಜೊತೆಗೆ ಎಕ್ಸಾಮ್ 1 ಕ್ವಶನ್ ಪೇಪರ್ ವಿತ್ ಫುಲ್ ಕೀ ಆನ್ಸರ್, ಎಕ್ಸಾಮ್ 2 ಕ್ವಶನ್ ಪೇಪರ್ ವಿತ್ ಫುಲ್ ಕೀ ಆನ್ಸರ್. ಲಾಸ್ಟ್ ಇಯರಿಂದಲ್ಲ, ಹಳೆಯ ಕ್ವಶನ್ ಪೇಪರೆಲ್ಲ ಇದೇ ವರ್ಷದ್ದು. ಇದರಲ್ಲೇ ನಿಮಗೆ 80 ಮಾರ್ಕ್ಸ್ 70 ಮಾರ್ಕ್ಸ್ ಕವರ್ ಆಗುತ್ತೆ. 70 ಔಟ್ ಆಫ್ 70 ಬೇಕು ಅಂದವರು ಈ ಕೆಲಸವನ್ನು ಮಾಡಿ. ಧನ್ಯವಾದಗಳು. ಬನ್ನಿ ಸರ್, ಈಗ ನಮ್ಮ ಎಕ್ಸಾಮಿಗಾಗಿ ನಾವು ಈಗ ಸಿದ್ಧತೆ ಮಾಡಿಕೊಂಡಿರುವುದು ಎಷ್ಟರ ಮಟ್ಟಿಗೆ ರೆಡಿ ಇದ್ದೀರಾ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಟೈಪ್ ಆಫ್ ಮೆಮೊರಿ ಚಿಪ್ ಟು ಸ್ಟೋರ್ ಡಾಟಾ, ಟೈಮ್ ಆ್ಯಂಡ್ ಸಿಸ್ಟಮ್ ಸೆಟಪ್ ಪ್ಯಾರಾಮೀಟರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು CMOS ಅಂತ ಕರಿತೀವಿ. ಈ CMOS ಅಂದ್ರೇ ಬ್ಯಾಟ್ರಿ ಅಂತ. ನಿಮ್ಮ ಬಳಿನಲ್ಲಿ ಏನಾದರೂ CPU ಇದ್ದರೆ ಅದನ್ನು ಬಿಚ್ಚಿಬಿಟ್ಟು ಅದರಲ್ಲಿ ಮದರ್ ಬೋರ್ಡ್ ಇರುತ್ತೆ. ಆ ಮದರ್ ಬೋರ್ಡಲ್ಲಿ ತಾವುಗಳು ಎಲ್ಲರೂ ಕೂಡ ನೋಡ್ಬೋದು, ಒಂದು ಶೆಲ್ ರೀತಿ ಇರುತ್ತೆ. ಅದನ್ನೇನಾದರೂ ತೆಗೆದುಬಿಟ್ರೆ ನೀವು ನಿಮ್ಮ ಸಿಸ್ಟಮಲ್ಲಿ ಟೈಮೇ ತೋರಿಸಲ್ಲ, ನಿಮ್ಮ ಸಿಸ್ಟಮ್ಮೇ ಆನ್ ಆಗಲ್ಲ. ಬ್ಯಾಟ್ರಿ ಇದ್ರೇ ಅದು ಸಿಸ್ಟಮ್ಮು ರನ್ ಆಗೋದು, OS ಅಪ್ಲೋಡ್ ಆಗೋದು. ಈಗ ಇದರ ಕೆಲಸವೇನು ಅಂತೇಳಿದರೆ, ಟೈಮ್ ಆಗಿರ್ಬೋದು, ಸಿಸ್ಟಮ್ ಸೆಟಪ್ ಪ್ಯಾರಾಮೀಟರ್ ಆಗಿರ್ಬೋದು, ಡಾಟಾ ಸ್ಟೋರೇಜ್ ಆಗಿರ್ಬೋದು. ಈ ಬ್ಯಾಟ್ರಿ ಏನಾದರೂ ವೀಕ್ ಆಗಿದ್ದರೆ ಪದೇ ನಿಮ್ಮ ಕಂಪ್ಯೂಟ್ರಲ್ಲಿ ಏನಾದರೂ ಸಮಯ ತಾವುಗಳು ಇವತ್ತು ಡೇಟ್ ಸೆಟ್ ಮಾಡಿರ್ತೀರ, ನಾಳೆ ಮತ್ತೆ ಡೇಟ್ ಚೇಂಜ್ ಆಗಿರುತ್ತೆ. ಇದರ ಅರ್ಥವೇನು ಅಂದರೆ ನಿಮ್ಮ CMOS ಬ್ಯಾಟ್ರಿ ವೀಕ್ ಆಗಿದೆ ಅಂತ. ತಾವುಗಳು ಮಾರ್ಕೆಟಲ್ಲಿ ಇದು 30 ರೂಪಾಯಿ ಅಥವಾ 20 ರೂಪಾಯಿಗೆ ಸಿಗತ್ತೆ. ನಿಮ್ಮ ಕಾಮನ್ ಆರ್ಡಿನರಿ ಯಾವುದು ಅಂತೀರ ಸರ್, ವಾಚ್ ಇರುತ್ತಲ್ವ, ಅದಕ್ಕೆ ಶೆಲ್ ಇರುತ್ತಲ್ವ, ಅದೇ ರೀತಿಯಾಗಿ ಸೇಮ್ ಶೆಲ್ಲು ಸ್ವಲ್ಪ ದೊಡ್ಡಕ್ಕೆ ಫ್ಲ್ಯಾಟ್ ಆಗಿರುತ್ತೆ, ಅಷ್ಟೇ ಡಿಫ್ರೆನ್ಸು. CMOS ಇಸ್ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, ದಿ ಲಾ ದಟ್ ಸ್ಟೇಟ್ಸ್ X + Y ಈಸ್ ಈಕ್ವಲ್ ಟು Y + X ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಅಬ್ಸಾರ್ಪ್ಷನ್ ಲಾ ಇಸ್ ದ ರೈಟ್ ಆನ್ಸರ್. ಆದರೆ ಬಹಳ ಜನ ಕ್ಯುಮ್ಯುಲೇಟಿವ್ ಲಾ ಅಂತಾರೆ, ನೋಡ್ಕೊಳ್ಳಿ ಕೆಲವೊಮ್ಮೆ, ಆಯಿತಾ. ನೆಕ್ಸ್ಟು ಕ್ವಶನ್ ನಂಬರ್ 3 ನೋಡೋಣ. ವಿಚ್ ಗೇಟ್ ಈಸ್ ಆಲ್ಸೋ ಕಾಲ್ಡ್ ಇನ್ವರ್ಟರ್ ಅಂತ ಇದೆ. ಇನ್ವರ್ಟರಿಗೆ ಯಾವುದು ಸರಿಯಾದ ಉತ್ತರ ಅಂತ. ಇದಕ್ಕೆ ಸರಿಯಾದ ಉತ್ತರ ನಾಟ್ NOT ನಾಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4 ನೋಡೋಣ. ಒಂದು ಅಸರ್ಷನ್ ಇದೆ, ಅದಕ್ಕೆ ಒಂದು ರೀಸನ್ ಕೂಡ ಕೊಡಲಾಗಿದೆ. ಹಾಗಿದ್ರೆ ಇದಕ್ಕೆ ಸರಿಯಾದದ್ದು ಅಸರ್ಷನ್ ಕೊಟ್ಟಿರೋದು ಸರಿ ಇದೆ, ರೀಸನ್ ಕೂಡ ಸರಿ ಇದೆ. ಹಾಗಾಗಿ 4th ಕ್ವಶನಿಗೆ A ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ಮೈ ಡಿಯರ್ ಚಿಲ್ಡ್ರನ್, ಐಡೆಂಟಿಫೈ ದಿ ಪ್ರೈವೇಟ್ ಡಾಟಾ ಮೆಂಬರ್ಸ್ ಆಫ್ ದಿ ಫಾಲೋಯಿಂಗ್ ಡೆಫಿನಿಷನ್ಸ್ ಅಂತ ಇದೆ. ಕ್ಲಾಸ್ ಆಪ್ರೇಷನನ್ನು ಅವರೇ ಕೊಟ್ಟುಬಿಟ್ಟಿದ್ದಾರೆ. ಹಾಗಿದ್ರೆ ಸರಿಯಾದ ಉತ್ತರ ಬಂದು ಇದಕ್ಕೆ ಆಪ್ಷನ್ B ಆಗಿರುತ್ತೆ. X, Y ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಕ್ವಶನ್ ನಂಬರ್ 6 ನೋಡೋಣ. ವಿತ್ ರೆಸ್ಪೆಕ್ಟ್ ಟು ಫಂಕ್ಷನ್ ಓವರ್ಲೋಡಿಂಗ್ ಅಂತ ಇದೆ. ಫಂಕ್ಷನ್ಸ್ ನೇಮ್ಸ್ ಆರ್ ಸೇಮ್ ಆ್ಯಂಡ್ ದ ನಂಬರ್ಸ್ ಆಫ್ ದ ಆರ್ಗ್ಯುಮೆಂಟ್ಸ್ ಆರ್ ಡಿಫ್ರೆಂಟ್. ಫಂಕ್ಷನ್ಸ್ ನೇಮ್ಸ್ ಆರ್ ಸೇಮ್ ಆ್ಯಂಡ್ ದ ಡಾಟಾ ಟೈಪ್ಸ್ ಆರ್ ಡಿಫ್ರೆಂಟ್ ಅಂತ ಇದೆ. ಹಾಗಿದ್ರೆ ಎರಡೂ ಕೂಡ ಸರಿ ಕೊಟ್ಟಿರುವಂಥದ್ದು. ಹಾಗಿದ್ರೆ ಆಪ್ಷನ್ನು ಕ್ವಶನ್ ನಂಬರ್ 6ಗೆ A ಅನ್ನುವಂಥದ್ದು ಸರಿಯಾಗತ್ತೆ. ಆಪ್ಷನ್ A ಆ್ಯಂಡ್ B ಬೋತ್ ಆರ್ ಟ್ರೂ ಅಂತ. ಕ್ವಶನ್ ನಂಬರ್ 7, ವಿಚ್ ಕನ್ಸ್ಟ್ರಕ್ಟರ್ ಈಸ್ 0 ಆರ್ಗ್ಯುಮೆಂಟ್ ಕನ್ಸ್ಟ್ರಕ್ಟರ್ ಅಂತ ಇದೆ. ಕ್ವಶನ್ ನಂಬರ್ 7ಗೆ ಸರಿಯಾದ ಉತ್ತರ ಡಿಫಾಲ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ದಿ ಅನದರ್ ನೇಮ್ ಫಾರ್ ಡಿರೈವ್ಡ್ ಕ್ಲಾಸ್ ಈಸ್ ಡ್ಯಾಶ್ ಅಂತ ಇದೆ. ಇದು ಬಹಳ ಈಸಿಯಾಗಿ ಇರುವಂಥ ಪ್ರಶ್ನೆ. ಸಬ್ ಕ್ಲಾಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 9 ಕೂಡ ಬಹಳ ಈಸಿಯಾಗಿದೆ. ದಿ ಕರೆಕ್ಟ್ ಡಿಕ್ಲರೇಷನ್ ಆಫ್ ಪಾಯಿಂಟರ್ ವೇರಿಯಬಲ್ ಈಸ್ ಡ್ಯಾಶ್ ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C ಆಗಿರುತ್ತೆ. ಕ್ವಶನ್ ನಂಬರ್ 10, ಇನ್ ವಿಚ್ ಲಾಜಿಕಲ್ ಆರ್ಕಿಟೆಕ್ಚರ್ ಇನ್ DBMS ದಿ ಓನ್ಲಿ ಎಂಟಿಟಿ ವೇರ್ ಯೂಸರ್ ಡೈರೆಕ್ಟ್ಲಿ ಸಿಟ್ಸ್ ಆನ್ ದ DBMS ಆ್ಯಂಡ್ ಯೂಸಸ್ ಇಚ್ ಅಂತ ಇದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಲಾಜಿಕಲ್, ದಟ್ ಈಸ್ ಆಪ್ಷನ್ A ಇಸ್ ದ ರೈಟ್ ಆನ್ಸರ್, ಈಸ್ ಆಪ್ಷನ್ A. ಕ್ವಶನ್ ನಂಬರ್ 11,
ಐಡೆಂಟಿಫೈ ದ DCL ಕಮ್ಯಾಂಡ್ ಇನ್ SQL ಅಂತ ಇದೆ. ಕ್ವಶನ್ ನಂಬರ್ 11ಗೆ ಸರಿಯಾದ ಉತ್ತರ ಬಂದು ಗ್ರ್ಯಾಂಟ್, GRANT ಅಂತ ಇದೆ ಅಲ್ವಾ. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. Question number 12, my dear children, the correct expanded form of HTTP is dash ಅಂತ ಇದೆ. ಬಹಳ ಈಸಿ. ಕ್ವಶನ್ ನಂಬರ್ 12ಕ್ಕೆ ಸರಿಯಾದ ಉತ್ತರ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13, ದ ಎಕ್ಸಾಂಪಲ್ ಫಾರ್ ಹಾಫ್ ಡುಪ್ಲೆಕ್ಸ್ ಕಮ್ಯುನಿಕೇಷನ್ ಮೋಡ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಎಲ್ಲರಿಗೂ ಕೂಡ ಗೊತ್ತು, ವಾಕಿ ಟಾಕಿ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 14, ದ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಕ್ರಿಯೇಟೆಡ್ ಫಾರ್ ದಿ ಪರ್ಪಸ್ ಆಫ್ ಫ್ರೀ ಸಾಫ್ಟ್ವೇರ್ ಮೂವ್ಮೆಂಟ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ FSF ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿ ಇರುತ್ತೆ. ಕ್ವಶನ್ ನಂಬರ್ 15, ಇನ್ ವಿಚ್ ಟೈಪ್ ಆಫ್ ಹೋಸ್ಟಿಂಗ್ ದ ಕಂಪನಿ ರೆಂಟ್ಸ್ ಆ್ಯನ್ ಎಂಟೈರ್ ವೆಬ್ ಸರ್ವರ್ ಫ್ರಮ್ ದಿ ಹೋಸ್ಟಿಂಗ್ ಕಂಪನಿ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತಿರಬೇಕು ಇವೆಲ್ಲ, ಇದು ಬಹಳ ಟ್ರೆಂಡಲ್ಲಿ ಇರುವಂಥದ್ದು ಹೋಸ್ಟಿಂಗ್ ಮಾಡುವಂಥದ್ದು. ಕ್ವಶನ್ ನಂಬರ್ 15, ದಟ್ ಈಸ್ ಡೆಡಿಕೇಟೆಡ್ ಹೋಸ್ಟಿಂಗ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಬನ್ನಿ ಸರ್, ಈಗ 15 MCQಸ್ಗಳನ್ನು ಮುಗಿಸಿದ್ದೇನೆ. ಈಗ ನೆಕ್ಸ್ಟ್ ಪಾರ್ಟ್ ಎನಲ್ಲಿ ಇರುವಂಥದ್ದು 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಭಾಳ ಈಸಿಯಾಗಿದೆ. ದಿ ಪ್ರೊಸೆಸ್ ಡಾಟಾ ಈಸ್ ಕಾಲ್ಡ್ ಡ್ಯಾಶ್ ಅಂತ. ಡಾಟಾಕ್ಕೆ ನಾವು ಇನ್ಫಾರ್ಮೇಷನ್ ಅಂತ ಕರೆಯುತ್ತೇವೆ. ಕ್ವಶನ್ ನಂಬರ್ 17, ಡ್ಯಾಶ್ ಈಸ್ ಎ ಕಲೆಕ್ಷನ್ ಆಫ್ ಲಾಜಿಕಲ್ ರಿಲೇಟೆಡ್ ಡಾಟಾ ಆರ್ಗನೈಸ್ಡ್ ಇನ್ ಎ ವೇ ದಟ್ ಕ್ಯಾನ್ ಬಿ ಈಸಿಲಿ ಅಸೆಸ್ಡ್, ಮ್ಯಾನೇಜ್ಡ್ ಆ್ಯಂಡ್ ಅಪ್ಡೇಟೆಡ್ ಅಂತ ಇದೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಡಾಟಾ ಬೇಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 18ನಲ್ಲಿ ರೆಕ್ಟ್ಯಾಂಗಲ್ ಸಿಂಬಲ್ ರೆಪ್ರೆಸೆಂಟ್ಸ್ ಎಲ್ಲಿ ER ಡಯಾಗ್ರಾಮಲ್ಲಿ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಇದೆ. ಎಂಟಿಟಿ ಅಂತ ಬರೆದ್ರೆ ಮುಗೀತು, ಆಪ್ಷನ್ 1 ಆಯಿತಾ. ಕ್ವಶನ್ ನಂಬರ್ 19, ಡ್ಯಾಶ್ ಯೂನಿಕ್ಲಿ ಐಡೆಂಟಿಫೈಸ್ ದಿ ಟ್ಯೂಪಲ್ ವಿತಿನ್ ದಿ ರಿಲೇಷನ್ಸ್ ಅಂತ ಇದೆ. ಪ್ರೈಮರಿ ಕೀ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 20, ಮೈ ಡಿಯರ್ ಚಿಲ್ಡ್ರನ್, ಡ್ಯಾಶ್ ಈಸ್ ಎ ರೆಪೋಸಿಟರಿ ಆಫ್ ಆರ್ಗನೈಸೇಷನ್ಸ್ ಎಲೆಕ್ಟ್ರಾನಿಕಲಿ ಸ್ಟೋರ್ಡ್ ಡಾಟಾ ಅಂತ ಇದೆ. ಡಾಟಾ ವೇರ್ ಹೌಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಎಲ್ಲಿ ಎಲ್ಲ ಕೂಡ ಸ್ಟೋರ್ ಆಗುತ್ತೆ ಅಂದರೆ ಡಾಟಾ ವೇರ್ ಹೌಸ್ಗಳಲ್ಲಿ ಆಗುವಂಥದ್ದು. ವೇರ್ ಹೌಸ್ ಅಂದರೆ ಒಂದು ಸಂಗ್ರಹಾಲಯ ಅಂತ. ಫಾರ್ ಎಕ್ಸಾಂಪಲ್, ನೀವು ದೊಡ್ಡ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ವೇರ್ ಹೌಸನ್ನು ರೆಡಿ ಮಾಡ್ಕೊತೀರಾ. ಹಾಗೆ ಒಂದು ಡಾಟಾ ಶೇಖರಣೆ ಮಾಡಲಿಕ್ಕೆ ನನ್ನ ಡಾಟಾ, ನಿಮ್ಮ ಡಾಟಾ, ಅವ್ರ ಡಾಟಾ, ಇವ್ರ ಡಾಟಾ, ನಮ್ಮ ಎಲ್ಲ ಡಾಟಾವನ್ನು ಒಂದು ಡಾಟಾ ವೇರ್ ಹೌಸಲ್ಲಿ ಸ್ಟೋರ್ ಮಾಡಲಾಗುತ್ತೆ. ಧನ್ಯವಾದಗಳು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ಎಕ್ಸಾಮ್ ಸೋಮವಾರ ಇದೆ. ಎಕ್ಸಾಮ್ ಆದ ತಕ್ಷಣ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಮೇಲಡಿಗೆ ಕಳುಹಿಸಿ ಕೊಡೋದನ್ನು ಮರೆಯಬೇಡಿ. ಇಲ್ಲಿ ಡಿಸ್ಪ್ಲೇ ಆಗುತ್ತಿರುವಂಥ ಪ್ರತಿಯೊಂದು ಕ್ವಶನ್ನು ಇಂಪಾರ್ಟೆಂಟ್. ಇನ್ನೂ ಹೆಂಗೆ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ ಆಯಿತಾ. ಅಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ದಯವಿಟ್ಟು ಬಿಡದಂಗೆ ಎಲ್ಲ ಪ್ರಶ್ನೆಗಳನ್ನು ಥರೋ ಆಗಿ ರೆಡಿಯಾಗಿ. ಗಾಡ್ ಬ್ಲೆಸ್ ಯು ಆಲ್. ಇನ್ನೂ ಏನು ಹೇಳಬೇಕು ಅಂತ ಹೇಳಿದರೆ, ಜಾಸ್ತಿ ಅದು ಇದು ವಾಚ್ ಮಾಡೋದ್ರಿಂದ ನೀವೇ ಹಾಳಾಗ್ತೀರಾ. ಕೂತ್ಕೊಂಡು ಬರೆದು ಕಲಿತ್ರೆ ನಾಳೆ ಎಕ್ಸಾಮಲ್ಲಿ ಗೆಟನ್ ಆಗ್ತೀರಾ ಆಯಿತಾ. ಫೇಲ್ ಆಗುವಂತಹ ಮಕ್ಕಳಿಗಂತೂ ನಾನು ಹೇಳುವಂಥದ್ದು ಇಷ್ಟೇ, ಮಾಡಲ್ 1, 2, 3 ಕ್ವಶನ್ ಪೇಪರ್, ಎಕ್ಸಾಮ್ 1, ಎಕ್ಸಾಮ್ 2 ಆಯಿತಾ. ಕ್ವಶನ್ ಪೇಪರ್ ವಿತ್ ಕೆ ಆನ್ಸರ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ಗಳನ್ನು ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 3.